ಇನ್ನು ಮಂಡ್ಯದ ಕೆರಗೋಡುವಿನಲ್ಲಿ ಹನುಮ ಧ್ವಜ ವಿವಾದ ಕೇಸ್ಗೆ ಸಂಬಂಧಪಟ್ಟಂತೆ ಮಂಡ್ಯದ ಕೆರಗೋಡುವಿನಲ್ಲಿ ಹನುಮ ಧ್ವಜ ವಿವಾದ ಕೇಸ್ ಇವತ್ತು ಮಂಡ್ಯದಲ್ಲಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರಿಂದ ಧರಣಿ ಇವತ್ತು ಕೂಡ ಪ್ರತಿಭಟನೆಯ ಬಿಸಿ ಮಂಡ್ಯದಲ್ಲಿ ಒಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ ಅಲ್ಲಿನ ಪರಿಸ್ಥಿತಿ ಕೂಡ ಕೆರಗೋಡು ಗ್ರಾಮದಿಂದ ಡಿಸಿ ಕಚೇರಿಯವರೆಗೂ ಕೂಡ ಪಾದಯಾತ್ರೆ ಕೈಗೊಳ್ಳುವಂತಹ ತೀರ್ಮಾನ ಮಾಡಿದ್ದಾರೆ ಹಿಂದೂ ಸಂಘಟನೆಗಳು 14 ಕಿಲೋಮೀಟರ್ ಪಾದಯಾತ್ರೆ ನಡೆಸಲಿದ್ದಾರೆ ಪಾದಯಾತ್ರೆ ನಡೆಸಿ ಡಿಸಿ ಕಚೇರಿ ಮುತ್ತಿಗೆ ಹಾಕೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಪಾದಯಾತ್ರೆಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಭಾಗಿಯಾಗ್ತಾ ಇದ್ದಾರೆ ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಲಿದ್ದಾರೆ ಪಾದಯಾತ್ರೆ ನಡೆಸಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕುವಂತಹ ಒಂದು ತೀರ್ಮಾನ ನಿನ್ನೆ ನಾವು ಸಾಕಷ್ಟು ಬೆಳವಣಿಗೆಗಳನ್ನು ಗಮನಿಸಿದ್ವಿ ಹನುಮ ಧ್ವಜ ಇಳಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹಂತದಲ್ಲಿ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ಎಲ್ಲರೂ ಒಟ್ಟಾಗಿ ಪೊಲೀಸರ ಜೊತೆಗೆ ವಾಗ್ವಾದ ತಳ್ಳಾಟ ನೂಕಾಟ ಮಾತಿನ ಚಕಮಕಿ ಕೊನೆಗೆ ಲಾಠಿ ಚಾರ್ಜ್ ವ್ಯಕ್ತಿಯೊಬ್ಬರಿಗೆ ಗಾಯವಾಗಿ ರಕ್ತ ಸುರಿಯುವ ತನಕವೂ ಕೂಡ ಹೋಗಿತ್ತು ಪರಿಸ್ಥಿತಿ ಇವತ್ತು ಕೂಡ ಅಷ್ಟೇ ಒಂದು ರೀತಿಯಲ್ಲಿ ಬಿಗುವಿನ ವಾತಾವರಣ ಇದೆ ಆದ್ರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಪ್ರತಿಭಟನೆಯ ಬಿಸಿ ಇವತ್ತು ಸ್ವಲ್ಪ ಇನ್ನೂ ಹೆಚ್ಚೆ ಅಂತಾನೆ ಹೇಳಬಹುದು ಜೊತೆಗೆ ಇನ್ನೊಂದು ಕಡೆ ಫೆಬ್ರವರಿ 9ಕ್ಕೆ ಮಂಡ್ಯ ಬಂದ್ಗೂ ಕರೆ ಕೊಟ್ಟಿದ್ದಾರೆ 22ನೇ ತಾರೀಕು ಏನು ರಾಮನ ಪ್ರತಿಷ್ಠಾಪನೆ ಆಯ್ತಲ್ಲ ಆವತ್ತು ಈ ಧ್ವಜವನ್ನು ಹಾಕಿದ್ರು ಧ್ವಜ ಹಾಕಿದಂಥ ಸಂದರ್ಭದಲ್ಲಿ ಸುಮ್ಮನಿದ್ರು ಇವರೆಲ್ಲ ಅದಾದ್ಮೇಲೆ ತೆಗಿಬೇಕು ಅಂತಂತಂದ್ರು ಕೊನೆಗೆ ಏನು ಅಂದರೆ ತೆಗಿಯೋಕೆ ಅವಕಾಶ ಕೊಡಲಿಲ್ಲ ಇದ್ಕೊಳ್ತಿತ್ತು ಯಾಕೆ ಅಷ್ಟು ದೊಡ್ಡ ಸಂಗತಿ ಮಾಡಬೇಕಾಗಿತ್ತು ನನಗನ್ಸುತ್ತೆ ಸುಕನ್ಯಾ ಈ ವ್ಯವಸ್ಥೆಗೂ ಕೂಡ ಸ್ವಲ್ಪ ತಲೆ ಕಡಿಮೆ ಯಾಕಂದರೆ ಸುಮ್ಮನೆ ಅನಗತ್ಯವಾಗಿ ಇವರು ಅಸ್ತ್ರಗಳನ್ನು ಕೊಡೋದಿದೆಯಲ್ಲ ಬಿಡ್ತಾರ ಈಗ ಬಿಜೆಪಿ ಅವರು ಕಾಯ್ತಾ ಇದ್ರು ಅದನ್ನೇ ಅಸ್ತ್ರ ಮಾಡ್ಕೊಂಡ್ರು ಇನ್ನು ಅದಕ್ಕೆ ಜೆಡಿಎಸ್ ಬೇರೆ ಸೇರ್ಕೊಂಡಿದೆ ಜೆಡಿಎಸ್ ಬಲ ಕೂಡ ತಡರಾತ್ರಿ ಯಾರಿಗೂ ಗೊತ್ತಾಗದಿರೋ ತರ ಹನುಮ ಧ್ವಜ ಇಳಿಸೋದಕ್ಕೆ ಅಂತ ಪ್ರಯತ್ನ ಪಟ್ಟರು ನಿನ್ನೆ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಯಿತು ನಿನ್ನೆ ದೊಡ್ಡ ರಾದ್ಧಾಂತ ಆಯ್ತು ಅದಾದ್ಮೇಲೆ ಅಂದ್ರೆ ಅರ್ಧಕ್ಕೆ ಇಳಿಸಿದ್ರು ಯಾವುದೇ ಕಣ್ಣು ಇಳಿಸಬಾರದು ಅಂತ ಜನ ಒಳಗ್ ಶುರು ಮಾಡಿದ್ರು ಗೋಷ್ಠಿಗಳನ್ನು ಕೂಗಿದ್ರು ನಿನ್ನೆ ದೊಡ್ಡ ಹಂಗಾಮ ಸೃಷ್ಟಿ ಆಯಿತು ಅದರ ಮುಂದುವರೆದ ಭಾಗ ಇದು ಬನ್ನಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ನಾನು ಹೇಳ್ತಾ ಇದ್ದೇನು ಅಂತಂದರೆ ಒಂದು ಕಡೆಗೆ ಧ್ವಜವನ್ನು ಏರ್ಸೋಕ್ಬಿಟ್ರು ಅದಾದಮೇಲೆ ಏನಂದ್ರೆ ಧ್ವಜ ಇಳಿಸಿ ಅಂತ ಕೂತ್ಕೊಂಡ್ರು ಒಂದು ದೊಡ್ಡ ಹಂಗಾಮ ಸೃಷ್ಟಿಯಾಗಿದೆ ಮೊನ್ನೆಯಿಂದ ನಾವು ನೋಡ್ತಾನೆ ಇದ್ದೀವಿ ನಿನ್ನೆ ಕೂಡ ವಿಪರೀತ ಜಾಸ್ತಿ ಆಗಿತ್ತು ಅದೆಲ್ಲದರ ನಡುವೆ ವಿರೋಧದ ನಡುವೆನೂ ಕೂಡ ಧ್ವಜವನ್ನು ಇಳಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಇಳಿಸಿದ್ರು ಈಗ ಹೇಗಿದೆ ಸ್ಥಿತಿ ಏನು ನಡೀತಾ ಇದೆ ಅಲ್ಲಿ ರಂಗನಾಥ್ ಕೆರಗೋಡು ಗ್ರಾಮ ನಿನ್ನೆ ಅಕ್ಷರಶಃ ರಣಾಂಗಣ ಆಗಿತ್ತು ನಿನ್ನೆಯ ಈ ಚಿತ್ರಣವನ್ನ ಗಮನಿಸಿದ್ರೆ ಸಾಕಷ್ಟು ಹೋರಾಟಗಳು ಲಾಠಿ ಚಾರ್ಜ್ ಎಲ್ಲವೂ ಕೂಡ ನಡೆದಿತ್ತು ಈ ಮಧ್ಯೆ ಯಾವುದೇ ಕಾರಣಕ್ಕೂ ಕೂಡ ಧ್ವಜವನ್ನ ಇಳಿಸಬಾರದು ಅಂತ ಹೇಳಿ ಸಾಕಷ್ಟು ಹಿಂದೂ ಪರ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಮುಂದಾಗಿದ್ರೆ ಮತ್ತೊಂದು ಕಡೆ ಪೊಲೀಸರು ಆ ಧ್ವಜವನ್ನ ಇಳಿಸಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರು ಆ ನಂತರ ಮತ್ತಷ್ಟು ಹೋರಾಟದ ಕಾವು ಇಲ್ಲಿ ತೀವ್ರತೆಯನ್ನು ಪಡ್ಕೊಂಡಿತ್ತು ಇವತ್ತು ಆ ಒಂದು ಧ್ವಜವನ್ನ ಇಳಿಸಿರೋದನ್ನ ವಿರೋಧಿಸಿ ಬೃಹತ್ ಆದಂತಹ ಪಾದಯಾತ್ರೆ ಕೂಡ ಹಮ್ಮಿಕೊಂಡಿದ್ದಾರೆ ನಾನಿವಾಗ ಆ ಒಂದು ಸ್ಥಳದಲ್ಲಿದ್ದೀನಿ ನನ್ನ ಹಿಂಭಾಗ ನೋಡ್ಬೋದು ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಅಂತೇಳಿ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡ್ತಿದ್ದಾರೆ ಈಗಾಗಲೇ ರೋಲ್ ಕಾಲ್ ಕೂಡ ಇಲ್ಲಿ ನಡೀತಾ ಇದೆ ಅಂದ್ರೆ ಮಂಡ್ಯ ತಾಲೂಕಿನ ಕೆರಗೋಡಿನಿಂದ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ ನಡೆಯುತ್ತೆ ಸಾಕಷ್ಟು ಜನ ಬಿಜೆಪಿ ಹಾಗೂ ಜೆಡಿಎಸ್ನ ಮುಖಂಡರುಗಳು ಪಾಲ್ಗೊಳ್ತಾರೆ ಪ್ರಮುಖವಾಗಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಈಗಾಗಲೇ ಸಾಕಷ್ಟು ಜನ ಕಾರ್ಯಕರ್ತರುಗಳು ಬಿಜೆಪಿ ಜೆಡಿಎಸ್ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಈಗಾಗಲೇ ಜಮಾವಣೆಗೊಳ್ತಾ ಇದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲೂ ಕೂಡ ಪಾದಯಾತ್ರೆ ಆರಂಭ ಆಗುತ್ತೆ ಸುಮಾರು 14ರಿಂದ 15 ಕಿಲೋಮೀಟರ್ ವರೆಗೂ ಈ ಒಂದು ಪಾದಯಾತ್ರೆ ನಡೆಯುತ್ತೆ ಅಲ್ಲಿ ಮಂಡ್ಯದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಧ್ವಜವನ್ನ ಇಳಿಸಿದ್ರು ಇದನ್ನ ವಿರೋಧಿಸಿ ಇವತ್ತು ಕುಮಾರಸ್ವಾಮಿ 12 ಗಂಟೆಗೆ ಒಂದು ಪಾದಯಾತ್ರೆ ಪಾಲ್ಗೊಳ್ತಾರೆ ಈಗಾಗಲೇ ಸಾಕಷ್ಟು ಜನ 12 ಗಂಟೆಗೆ ಕುಮಾರಸ್ವಾಮಿ ಅವರು ಕೂಡ ಪಾಲ್ಗೊಳ್ತಾರೆ ಈಗಾಗಲೇ ಸಾಕಷ್ಟು ಜೆಡಿಎಸ್ ನ ಮಾಜಿ ಶಾಸಕರು ಇದ್ದಾರೆ ಅವ್ರನ್ನು ಕೂಡ ಮಾತಾಡಿಸ್ತೀನಿ ಸರ್ ತಾವು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದ್ದೀರಿ ಪಾದಯಾತ್ರೆ ಪಾಲ್ಗೊಳ್ತಿದ್ದೀರಿ ಏನ್ ಹೇಳ್ತೀರಿ ಸರ್ ಮೊದಲಿಗೆ ಇನ್ನು ಅರ್ಧ ಗಂಟೆಯಲ್ಲಿ ಎಲ್ಲ ವಿಭಾಗದಿಂದಲೂ ಸಹ ಎಲ್ಲ ಸುತ್ತಮುತ್ತ ಹಳ್ಳಿಗಳಿಂದ ಜನಗಳು ಬರ್ತಾ ಇದ್ದಾರೆ ಇನ್ನು ಅರ್ಧ ಗಂಟೆಯಲ್ಲಿ ಪಾದಯಾತ್ರೆ ಶುರು ಮಾಡ್ತೀವಿ ತಮ್ಮ ನಾಯಕರು ಕುಮಾರಸ್ವಾಮಿ ಅವರು ಕೂಡ ಪಾಲ್ಗೊಳ್ತಾರೆ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಯಾವ ರೀತಿ ಇರುತ್ತೆ ಸರ್ ಪ್ರತಿಭಟನೆ ಕಾವು ಹೌದು ಇದು ಬಹುಸಂಖ್ಯಾತರಿಗೆ ಮಾಡಿರ್ತಕ್ಕಂಥ ಅಪಮಾನ ಈ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿಲುವು ಪದೇ ಬಹುಸಂಖ್ಯಾತರಿಗೆ ಮಾಡ್ತಾ ಇರ್ತಕ್ಕಂಥ ಅವಮಾನ ಇದೊಂದು ಆಂದೋಲನದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತೀವಿ ನಿನ್ನೆ ತಾವು ಪಾದಯಾತ್ರೆ ಪಾಲ್ಗೊಂಡಿದ್ರಿ ನಿನ್ನೆ ಪ್ರತಿಭಟನೆ ಪಾಲ್ಗೊಂಡು ಇವತ್ತು ಪಾದಯಾತ್ರೆ ಮಾಡಿ ಇದು ಕೇವಲ ಪಾದಯಾತ್ರೆಗೆ ಮಾತ್ರ ಸೀಮಿತ ಆಗಿರುತ್ತಾ ಮತ್ತೇನಾರ ಧ್ವಜವನ್ನು ಹಾರಿಸಕ್ಕೆ ಒತ್ತಾಯ ಮಾಡ್ತೀರಾ ಎಲ್ಲಿಯವರೆಗೆ ಭಗವಾನ್ ಧ್ವಜವನ್ನು
ಸ್ತಂಭದ ಮೇಲೆ ಸ್ಥಾಪನೆ ಆಗ್ತದೋ ಅಲ್ಲಿವರೆಗೂ ಇದು ಆಂದೋಲನ ನಡೀತದೆ. ಸರ್, ಈಗ ತಾವು ಇದನ್ನ ಈ ಘಟನೆಯನ್ನ ಬಿಜೆಪಿ ಅವರು ಜೆಡಿಎಸ್ ಅವರು ರಾಜಕೀಯವಾಗಿ ಬಳಸ್ಕೊಂತಿದ್ದಾರೆ ಅಂತೇಳಿ ಕಾಂಗ್ರೆಸ್ ನೇರವಾಗಿ ಆರೋಪವನ್ನ ಮಾಡ್ತಾ ಇದೆ. ಅವರು ಸುಳ್ಳು ಆಪಾದನೆಯನ್ನು ಮಾಡ್ತಾ ಇದ್ದಾರೆ, ಸುಳ್ಳು ಡಾಕ್ಯುಮೆಂಟ್ನ ಸೃಷ್ಟಿ ಮಾಡಿಸ್ಕೊಂಡಿದ್ದಾರೆ. ಜಿಲ್ಲಾಡಳಿತ ಮುಖ್ಯಮಂತ್ರಿಗಳಿಗೆ ಸುಳ್ಳು ಮೆಸೇಜ್ನ ಕೊಟ್ಟಿದ್ದಾರೆ. ಸುಳ್ಳು ಒಂದು ಸತ್ಯ ನೈಜ ಸಂಗತಿ ಏನಿದೆ ಅದನ್ನು ಅವ್ರಿಗೆ ತಿಳಿಸೇ ಇಲ್ಲ. ಸುಳ್ಳು ಅವ್ರಿಗೆ ಹೇಗೆ ಬೇಕು ಅಂತ ತಿಳಿಸಿರ್ತಕ್ಕಂಥ ಇದಕ್ಕೆ ಬೆಲೆಯನ್ನು ಕಾಂಗ್ರೆಸ್ನವ್ರು ಕೊಡ್ತಾರೆ. ಇದು ಈ ಮಾಜಿ ಶಾಸಕ ಸುರೇಶ್ ಗೌಡ ಹೇಳ್ತಿರುವಂತ ರಂಗನಾಥ್, ಇನ್ನೇನು ಕೆಲವೇ ನಿಮಿಷಗಳಲ್ಲೂ ಕೂಡ ಪಾದಯಾತ್ರೆ ಆರಂಭ ಆಗುತ್ತೆ. ಸಾಕಷ್ಟು ಜನ ಈ ಕಾರ್ಯಕರ್ತರು ಕೂಡ ಇಲ್ಲಿ ಜಮಾವಣೆಗೊಳ್ತಾ ಇದ್ದಾರೆ. ಪ್ರಮುಖವಾಗಿ ಬಿಜೆಪಿಯ ಮಾಜಿ ಸಚಿವರುಗಳು, ಶಾಸಕರುಗಳು ಎಲ್ಲರೂ ಕೂಡ ಪಾಲ್ಗೊಳ್ತಿದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲೂ ಕೂಡ ಈ ಒಂದು ಪಾದಯಾತ್ರೆಯ ತೀವ್ರತೆ ಹೆಚ್ಚಾಗ್ತದೆ. ರಂಗನಾಥ್, ಓಕೆ ಪ್ರಶಾಂತ್, ಬಹಳಷ್ಟು ಸಂಗತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಏನು ಅಂತಂದ್ರೆ ಇಂಥ ಪ್ರತಿಭಟನೆಗಳಲ್ಲಿ JDS ನಾಯಕರು ಕೂಡ ಪಾಲ್ಗೊಂಡಿರುವಂಥದ್ದು. ಜೊತೆಗೆ ಏನಂದ್ರೆ ಎಲ್ಲರೂ ಭಗವದ್ಗೀತೆ ಹಾಕೊಂಡ್ಬಂದಿರೋದು ನೋಡಿ. ರಾಜಕೀಯದ ಸಿದ್ಧಾಂತಗಳು ಎಷ್ಟರ ಮಟ್ಟಿಗೆ ಬದಲಾಗ್ತಿರ್ತವೆ ಅನ್ನೋಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಜೊತೆಗೆ ಈಗ